ಜಾಸ್ತಿ ಆಗುತ್ತೆ ಮುಂದಕ್ಕೆ. ಅದಕ್ಕೆ ಮೇಲೆ ನಮ್ಮ ಶಂಕರ್ ಅವರು ಶ್ರೀರಾಮ್ ಅವರು ಇನ್ನೊಂದು ಅಂತಸ್ತಿದೆ ಅಂತ ಹೇಳಿದ್ದಾರೆ. ಕಟ್ತೀವಿ, ಇನ್ನೂ ಒಂದು ಕಟ್ತೀವಿ. ಆಮೇಲೆ ಉಳಿದಾಗೆ ಎಲ್ಲ ಕಂಪ್ಯೂಟರು ಎಲ್ಲ ಕಲಿತಾ ಇದ್ದೀರಪ್ಪ. ಕಂಪ್ಯೂಟರು ನಮ್ಮ ಲೈಬ್ರರಿಗೆಲ್ಲ ಓದ್ತಾ ಇದ್ದೀರಾ? ಸೈನ್ಸ್ ಲ್ಯಾಬ್ಗೆಲ್ಲ ಓದ್ತಾ ಇದ್ದೀರಾ? ಬಾತ್ರೂಮ್ ಎಲ್ಲ ಕ್ಲೀನಾಗಿರುತ್ತಾ? ಓಕೆ. ಕೊರಡೆ ಎಲ್ಲ ಕ್ಲೀನಾಗಿರುತ್ತಾ? ಮುಂಜಾನೆ ಜಾಗ ಎಲ್ಲ ಕ್ಲೀನಾಗಿರುತ್ತಾ? ನೀವೆಲ್ಲ ಚೆನ್ನಾಗಿ ಓದ್ತೀರಾ ಇಲ್ವೋ? ಓದಬೇಕು. ಎಲ್ಲರೂ ಯಾವ ಕ್ಲಾಸ್ ಬರ್ತೀರಾ? ಎಲ್ಲರೂ ಫಸ್ಟ್ ಕ್ಲಾಸ್ ಬರಬೇಕು. ಅರ್ಥ ಆಯ್ತಾ? ಈಗ ಬ್ಯಾಗು ನಮ್ಮ ಕಡೆಯಿಂದ. ಈಗ ವೈಟ್ ಡ್ರೆಸ್ಸು ನಮ್ಮ ಇವರು ರವಿಚಂದ್ರನ್ ಅವರು ನಮ್ಮೆಲ್ಲ ಹೋಟೆಲು ಈ ಬಿಲ್ಡಿಂಗ್ ಎಲ್ಲ ರೆನ್ಯುವೇಷನ್ ಮಾಡ್ಕೊಂಡ್ರೆ ಅವಾಗ 5 ವರ್ಷಕ್ಕೆ ಮುಂಚೆ. ಆ ಕಡೆ ಬಿಲ್ಡಿಂಗು ನನ್ನ ಗ್ರಾಂಟಲ್ಲಿ, ಈ ಬಿಲ್ಡಿಂಗು ಯೂಸ್ ಮಾಡ್ಕೊಂಡ್ರು. ತಪ್ಪಲ್ಲಿ ಎಲ್ಲ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಟೀಚಿಂಗ್ ಸ್ಟಾಫು, ಅದೇ ರೀತಿ ಇಲ್ಲಿ ಊರಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು. ನಮ್ಮದೇ ಶಾಲೆ ಅಂತ ಅವ್ರ ಮಕ್ಕಳಿಗೆ ಓದ್ತಾ ಇರೋದು ಗೊತ್ತಿಲ್ಲ. ಆದರೆ ರೆಗ್ಯುಲರ್ ಆಗಿ ಬಂದು ಈ ಶಾಲೆಯಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಕೂಡ ಮಾಡಿಸ್ತಾ ಇರ್ತಾರೆ. ಎಲ್ಲರೂ ಧನ್ಯವಾದ. ಸರ್, ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 1, 2, 3, 4 ತರಗತಿಯ ಕೋಣೆ ತುಂಬ ಚಿಕ್ಕದಾಗಿದೆ. ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಇದೆ. ನೀವು ನೋಡ್ಬೋದು, ಮಕ್ಕಳನ್ನ ಕೂರಿಸ್ರೆ ಸಣ್ಣ ಮಕ್ಕಳಿಗೆ ಎದ್ದು ಬರೋಕ್ಕಾಗ್ತಿಲ್ಲ. ಒಂದು ಕಡೆ ಒಂದ್ಸಲ ಕೂರಿಸ್ರೆ. ಸೊ ನನಗೆ ಒಂದು ಬಿಲ್ಡಿಂಗ್ ಆಗಬೇಕು ಸರ್. ಸೆಕೆಂಡ್ ಒನ್, ನೀವು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ರಿ ಸರ್. ಸೊ ಈಗ ನಾನು ಹೇಳ್ತಿದ್ದೀನಿ, ನೀವು ಪ್ರಾಮಿಸ್ ಫುಲ್ಫಿಲ್ ಮಾಡಿಲ್ಲ. ನನಗೆ ಟ್ರಾನ್ಸ್ಫರ್ ಅಲ್ಲ ಸರ್, ಟ್ರಾನ್ಸ್ಫರ್ ಹೇಳ್ತೀನಿ ಆಮೇಲೆ ಸಪ್ರೇಟಾಗಿ. ನಮ್ಮ ಮಕ್ಕಳಿಗೆ ಟ್ರಿಪ್ಸ್ ವ್ಯವಸ್ಥೆ ಆಗಲೇಬೇಕು ಸರ್. ಅಟ್ಲೀಸ್ಟ್ ನಾವು ತುಂಬ ದೂರ ಕೇಳಲ್ಲ. ಬೆಂಗಳೂರಲ್ಲಿ ಒಂದು ಮ್ಯೂಸಿಯಂ ನೋಡೋದಾಗಲಿ, ಪ್ಲಾನಿಟೋರಿಯಂ ನೋಡೋದಾಗಲಿ, ಈ ಒಂದು ಕಾನ್ಸೆಪ್ಟೇ ಮಕ್ಕಳಿಗಿದೆ ಸರ್. ಸರ್, ನೀವು ಸಾರಿಗೆ ಸಚಿವರಾಗಿ ನಮ್ಗೊಂದು 2-3 ಬಸ್ ಕೊಟ್ಟರೆ ತಿಂಗಳು ಸಾರಿಗೆ ಸಚಿವರಾಗಿ ಕೂಡ ನಾನು ತಗೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ರವಿಚಂದ್ರನ್ ಅವ್ರಿಗೆ ಹೇಳ್ತೀನಿ, ಕೊಡ್ತಾರೆ.